ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಆಗಿದೆಯಂತೆ. ಆದರೆ ಇನ್ನ ಎರಡು ವರದಿಗಳು ಬರೋದು ಬಾಕಿ ಇದೆಯಂತೆ. ಆ ವರದಿಗಳು ಕೂಡ ಈ ವಾರಾಂತ್ಯದಲ್ಲಿ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಹಾಗಿದ್ರೆ ಯಾವುವು ಆ ಎರಡು ವರದಿಗಳು? ಈ ಎರಡು ವರದಿಗಳಿಂದ ಈ ದರ್ಶನ್ ಗ್ಯಾಂಗ್ಗೆ ಮತ್ತೆ ಯಾವ ರೀತಿಯ ಸಂಕಷ್ಟ ಕಾದಿದೆ, ಬನ್ನಿ ನೋಡೋಣ. ಚಾರ್ಜ್ ಶೀಟ್ಗೆ ಎರಡು ವರದಿ ಬಾಕಿ. ವಾರಾಂತ್ಯದಲ್ಲಿ ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ರಿಪೋರ್ಟ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ 3 ರಿಂದ 4 ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿ ಅವರನ್ನ ಕರೆತಂದಾಗಿನಿಂದ 4 ಸರೆಂಡರ್ ಆಗೋವರೆಗಿನ ವೃತ್ತಾಂತವನ್ನ ತೋರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇನ್ನು ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿ ಬರೋದು ಬಾಕಿ ಇದೆ. ದರ್ಶನ್ ಖ್ಯಾತ ಸೆಲೆಬ್ರಿಟಿ, ಹೀಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅನ್ನಿಸಿಕೊಂಡಿದೆ. ಹೀಗಾಗಿ ಘಟನೆಯ ಕುರಿತು ಹಲವು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಹಲವು ಆಯಾಮಗಳಲ್ಲಿ ಪ್ರಕರಣದ ಸೂಕ್ಷ್ಮತೆ ಅರಿತು ಪೊಲೀಸರು ಕೆಲಸ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಕಲೆ ಹಾಕಿದ ಎಲ್ಲಾ ವರದಿಗಳ ಪೈಕಿ ಭೌತಿಕ ವಿಶ್ಲೇಷಣೆ ವರದಿ ಮತ್ತು ಆಡಿಯೋ ವಿಶ್ಲೇಷಣೆ ವರದಿ ಬಾಕಿ ಇದೆಯಂತೆ. ಈ ಎರಡು ವರದಿ ಬಂದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಫಿಕ್ಸ್ ಎನ್ನಲಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಆರ್ಪಿಸಿ 164 ಅಡಿ ಕರೆತಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಲಾಗಿದೆ. ಒಟ್ಟಾರೆ ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿಗಾಗಿ ಪೊಲೀಸರು ಕಾದು ಕುಳಿತಿದ್ದು, ಈ ವಾರಾಂತ್ಯದಲ್ಲಿ ಈ ಎಲ್ಲಾ ವರದಿಗಳು ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆಯಂತೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಆಗಿದೆಯಂತೆ. ಆದರೆ ಇನ್ನ ಎರಡು ವರದಿಗಳು ಬರೋದು ಬಾಕಿ ಇದೆಯಂತೆ. ಆ ವರದಿಗಳು ಕೂಡ ಈ ವಾರಾಂತ್ಯದಲ್ಲಿ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಹಾಗಿದ್ರೆ ಯಾವುವು ಆ ಎರಡು ವರದಿಗಳು? ಈ ಎರಡು ವರದಿಗಳಿಂದ ಈ ದರ್ಶನ್ ಗ್ಯಾಂಗ್ಗೆ ಮತ್ತೆ ಯಾವ ರೀತಿಯ ಸಂಕಷ್ಟ ಕಾದಿದೆ, ಬನ್ನಿ ನೋಡೋಣ. ಚಾರ್ಜ್ ಶೀಟ್ಗೆ ಎರಡು ವರದಿ ಬಾಕಿ. ವಾರಾಂತ್ಯದಲ್ಲಿ ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ರಿಪೋರ್ಟ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ 3 ರಿಂದ 4 ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿ ಅವರನ್ನ ಕರೆತಂದಾಗಿನಿಂದ 4 ಸರೆಂಡರ್ ಆಗೋವರೆಗಿನ ವೃತ್ತಾಂತವನ್ನ ತೋರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇನ್ನು ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿ ಬರೋದು ಬಾಕಿ ಇದೆ. ದರ್ಶನ್ ಖ್ಯಾತ ಸೆಲೆಬ್ರಿಟಿ, ಹೀಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅನ್ನಿಸಿಕೊಂಡಿದೆ. ಹೀಗಾಗಿ ಘಟನೆಯ ಕುರಿತು ಹಲವು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಹಲವು ಆಯಾಮಗಳಲ್ಲಿ ಪ್ರಕರಣದ ಸೂಕ್ಷ್ಮತೆ ಅರಿತು ಪೊಲೀಸರು ಕೆಲಸ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಕಲೆ ಹಾಕಿದ ಎಲ್ಲಾ ವರದಿಗಳ ಪೈಕಿ ಭೌತಿಕ ವಿಶ್ಲೇಷಣೆ ವರದಿ ಮತ್ತು ಆಡಿಯೋ ವಿಶ್ಲೇಷಣೆ ವರದಿ ಬಾಕಿ ಇದೆಯಂತೆ. ಈ ಎರಡು ವರದಿ ಬಂದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಫಿಕ್ಸ್ ಎನ್ನಲಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಆರ್ಪಿಸಿ 164 ಅಡಿ ಕರೆತಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಲಾಗಿದೆ. ಒಟ್ಟಾರೆ ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿಗಾಗಿ ಪೊಲೀಸರು ಕಾದು ಕುಳಿತಿದ್ದು, ಈ ವಾರಾಂತ್ಯದಲ್ಲಿ ಈ ಎಲ್ಲಾ ವರದಿಗಳು ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆಯಂತೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಆಗಿದೆಯಂತೆ. ಆದರೆ ಇನ್ನ ಎರಡು ವರದಿಗಳು ಬರೋದು ಬಾಕಿ ಇದೆಯಂತೆ. ಆ ವರದಿಗಳು ಕೂಡ ಈ ವಾರಾಂತ್ಯದಲ್ಲಿ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಹಾಗಿದ್ರೆ ಯಾವುವು ಆ ಎರಡು ವರದಿಗಳು? ಈ ಎರಡು ವರದಿಗಳಿಂದ ಈ ದರ್ಶನ್ ಗ್ಯಾಂಗ್ಗೆ ಮತ್ತೆ ಯಾವ ರೀತಿಯ ಸಂಕಷ್ಟ ಕಾದಿದೆ, ಬನ್ನಿ ನೋಡೋಣ.
ಚಾರ್ಜ್ ಶೀಟ್ಗೆ ಎರಡೇ ಎರಡು ವರದಿ ಬಾಕಿ. ವಾರಾಂತ್ಯದಲ್ಲಿ ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ರಿಪೋರ್ಟ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ 3 ರಿಂದ 4 ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿ ಅವರನ್ನ ಕರೆತಂದಾಗಿನಿಂದ 4 ಸರೆಂಡರ್ ಆಗೋವರೆಗಿನ ವೃತ್ತಾಂತವನ್ನ ತೋರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇನ್ನು ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿ ಬರೋದು ಬಾಕಿ ಇದೆ. ದರ್ಶನ್ ಖ್ಯಾತ ಸೆಲೆಬ್ರಿಟಿ, ಹೀಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅನಿಸಿಕೊಂಡಿದೆ. ಹೀಗಾಗಿ ಘಟನೆಯ ಕುರಿತು ಹಲವು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಹಲವು ಆಯಾಮಗಳಲ್ಲಿ ಪ್ರಕರಣದ ಸೂಕ್ಷ್ಮತೆ ಅರಿತು ಪೊಲೀಸರು ಕೆಲಸ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಕಲೆ ಹಾಕಿದ ಎಲ್ಲಾ ವರದಿಗಳ ಪೈಕಿ ಭೌತಿಕ ವಿಶ್ಲೇಷಣೆ ವರದಿ ಮತ್ತು ಆಡಿಯೋ ವಿಶ್ಲೇಷಣೆ ವರದಿ ಬಾಕಿ ಇದೆಯಂತೆ. ಈ 2 ವರದಿ ಬಂದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಫಿಕ್ಸ್ ಎನ್ನಲಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಆರ್ಪಿಸಿ 164 ಅಡಿ ಕರೆತಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಲಾಗಿದೆ. ಒಟ್ಟಾರೆ ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿಗಾಗಿ ಪೊಲೀಸರು ಕಾದು ಕುಳಿತಿದ್ದು, ಈ ವಾರಾಂತ್ಯದಲ್ಲಿ ಈ ಎಲ್ಲಾ ವರದಿಗಳು ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆಯಂತೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಆಗಿದೆಯಂತೆ. ಆದ್ರೆ ಇನ್ನ ಎರಡು ವರದಿಗಳು ಬರೋದು ಬಾಕಿ ಇದೆಯಂತೆ. ಆ ವರದಿಗಳು ಕೂಡ ಈ ವಾರಾಂತ್ಯದಲ್ಲಿ ಬರುತ್ತೆ ಅನ್ನುವಂತ ಮಾಹಿತಿ ಇದೆ. ಹಾಗಿದ್ರೆ ಯಾವುವು ಆ 2 ವರದಿಗಳು? ಈ 2 ವರದಿಗಳಿಂದ ಈ ದರ್ಶನ್ ಗ್ಯಾಂಗ್ಗೆ ಮತ್ತೆ ಯಾವ ರೀತಿಯ ಸಂಕಷ್ಟ ಕಾದಿದೆ, ಬನ್ನಿ ನೋಡೋಣ. ಚಾರ್ಜ್ ಶೀಟ್ಗೆ ಎರಡೇ ಎರಡು ವರದಿ ಬಾಕಿ. ವಾರಾಂತ್ಯದಲ್ಲಿ ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ರಿಪೋರ್ಟ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ 3 ರಿಂದ 4 ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿ ಅವರನ್ನ ಕರೆತಂದಾಗಿನಿಂದ 4 ಸರೆಂಡರ್ ಆಗೋವರೆಗಿನ ವೃತ್ತಾಂತವನ್ನ ತೋರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇನ್ನು ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿ ಬರೋದು ಬಾಕಿ ಇದೆ. ದರ್ಶನ್ ಖ್ಯಾತ ಸೆಲೆಬ್ರಿಟಿ, ಹೀಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅನಿಸಿಕೊಂಡಿದೆ. ಹೀಗಾಗಿ ಘಟನೆಯ ಕುರಿತು ಹಲವು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಹಲವು ಆಯಾಮಗಳಲ್ಲಿ ಪ್ರಕರಣದ ಸೂಕ್ಷ್ಮತೆ ಅರಿತು ಪೊಲೀಸರು ಕೆಲಸ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಕಲೆ ಹಾಕಿದ ಎಲ್ಲಾ ವರದಿಗಳ ಪೈಕಿ ಭೌತಿಕ ವಿಶ್ಲೇಷಣೆ ವರದಿ ಮತ್ತು ಆಡಿಯೋ ವಿಶ್ಲೇಷಣೆ ವರದಿ ಬಾಕಿ ಇದೆಯಂತೆ. ಈ 2 ವರದಿ ಬಂದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಫಿಕ್ಸ್ ಎನ್ನಲಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಆರ್ಪಿಸಿ 164 ಅಡಿ ಕರೆತಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಲಾಗಿದೆ. ಒಟ್ಟಾರೆ ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿಗಾಗಿ ಪೊಲೀಸರು ಕಾದು ಕುಳಿತಿದ್ದು, ಈ ವಾರಾಂತ್ಯದಲ್ಲಿ ಈ ಎಲ್ಲಾ ವರದಿಗಳು ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆಯಂತೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ.